ನೆಕ್ಸ್ಟ್ ಲೆವೆಲ್ ಇದೆ. ಇಳಿಯೋದು ಇದೇ ಲಾಸ್ಟ್ ಪಾಯಿಂಟ್ ಇದು. ಅದು ಆ ಕಡೆ ನೋಡಿದ್ರೆ ಡೀಪ್. ಅದು ಏನು ತೊಂದರೆ ಬನ್ನಿ, ಅಲ್ಲ ಇಲ್ಲಿವರೆಗೆ ಬನ್ನಿ, ನಾವು ಹಿಡ್ಕೊಂಡಿರ್ತೀವಿ, ನಿಮ್ಗೆ ಏನಾಗಲ್ಲ. ಭಾರಿ ಐತಿ ಪ್ಲೇಸ್ ಮಾತ್ರ. ಅಯ್ಯಪ್ಪ ಅಣ್ಣ, ನೀನೇ ವಾಪಸ್ ಕರ್ಕೊಂಡು ಹೋಗ್ಬೇಕು ನಮಗೆ. ಎಂಥದ್ದು ಕಾಣಿಸ್ತಿಲ್ಲ, ಎಲ್ಲ ಅಲ್ಲೋಗ್ಬಿಟ್ರೆ ಅವಾಗಲೇ. ಕೊನೆಗೂ ನಾವು ಬಂದ್ವಿ ಕರುಷಿ ಗುಡ್ಡದ ಪೀಕ್ ಪಾಯಿಂಟ್ಗೆ. ಹೋದಂಗೆ ಇದ್ರ ಮೇಲೆ ಬರಲಿಕ್ಕೆ ಇಲ್ಲ, ಅರ್ಧ ಗಂಟೆ ವೆಯ್ಟ್ ಮಾಡಿ. 3 ಹೊತ್ತು ತಕ್ಷಣ ಚೆನ್ನಾಗಿ ಗೈಡೆನ್ಸ್ ಇದ್ದಾರೆ ಅಂತ ಹೇಳಿ ನಾವು ಕರ್ಕೊಂಡು ಹೋಗ್ತೀವಿ. ನಮ್ಮ ಗೈಡೆನ್ಸ್ ಇದ್ದಾರೆ. ಸ್ವಲ್ಪ ಹೊತ್ತು ಬಿಸಿಲು ಬಿದ್ದಿದೆ, ಬಟ್ ಏನಂದರೆ ಫುಲ್ಲು ಸ್ಲ್ಯಾಂಟ್ ಇದೆ ಇದು ಜಾಗ. ಕಾಲು ಜಾರೋ ಚಾನ್ಸಸ್ ತುಂಬ. ಗಾಯ್ಸ್, ನನ್ನಿಂದ ವ್ಯೂ ಇದೆ ನೋಡಿ ನೀವೇ. ನಾನು ನಿಂತಿರಕ್ಕೆ ತೋರಿಸಲ್ಲ. ಅಯ್ಯಪ್ಪ, ಏನು ಗುರು ಇದು? ಇಳಿಯೋದು ಹೌದಲ್ಲ? ಇವಾಗೇನು ಹತ್ತದು ಮಾಡಿ ಎತ್ತಿದ್ವಿ. ಮಕ ಈ ಕಡೆ ಮಾಡಿ ಇಳಿಯೋದಿಲ್ಲ. ಅದಕ್ಕೆ ಗೈಡ್ ಬೇಕನ್ನೋದು. ಬರ್ತಿದ್ರೆ ಅಲ್ಲಿ ಕೆಳಗೆ ಸ್ಲ್ಯಾಂಟ್ ಇದೆ, ಬಟ್ ಅಲ್ಲಿ ಏನಿಲ್ಲ ಅಂತ ಅನ್ನೋ ಥರ ಕಾಣಿಸುತ್ತೆ. ಭಾರಿ ಐತಿ ಪ್ಲೇಸ್ ಮಾತ್ರ. ಈಗ ಸ್ವಲ್ಪ ಜಿಟಿ ಮಳೆ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ಲೆವೆಲ್ ಇದೆ. ಶೂಸ್ ಪೂರ್ತಿ ಬ್ಲಡ್ ಆಗಿದೆ. ಅದು ಸ್ಟಾರ್ಟಿಂಗ್ ಅದು ಏನು ಅನಿಸ್ಲಿಲ್ಲ. ಈಗ ಮೇಲೆ ಬಂದು ನಿಂತಿದ್ವಲ್ಲ ಅವಾಗ ಕಚ್ತಲ್ಲ, ಪೂರ್ತಿ ಬ್ಲೀಡಿಂಗ್ ಆಗ್ತೈತೆ ಅದು. ಬಟ್ ಯಾವಾಗ ಕಚ್ಚಿಸ್ಕೊಂಡಿರಲಿಲ್ಲ, ಫಸ್ಟ್ ಟೈಮು. ಚೆನ್ನಾಗಿ ಅನಿಸ್ತಿದೆ. ನೋವೇನಾಗಲ್ಲ, ಕಚ್ಚಿಸ್ಕೋಬೋದು ನೀವು. గన్నెత్తారా ఎందుకు కాల్చేసి అన్నమని జైలుకి వెళ్ళిపోతా. ಒಂದ್ಸತಿ ಬಂದು ಟ್ರೈ ಮಾಡಿ. ಇದೆಲ್ಲ ಅಷ್ಟ ಇನ್ನೂ ಹೋಗ್ಬೇಕಾ? ಸೈಕ್ ಎಕ್ಸ್ಪೀರಿಯೆನ್ಸ್. ಬರೀ ಡ್ಯಾಮ್ಸು, ನದಿ, ಹೊಳೆ, ದೇವಸ್ಥಾನ, ಸಮುದ್ರ, ಫಾಲ್ಸು, ಬರೀ ಇದೇ ತೋರಿಸೋದಾಗಿತ್ತು. ಫಾರ್ ದ ಫಸ್ಟ್ ಟೈಮ್ ಚೇಂಜ್ ಇರಲಿ ಅಂತೇಳಿ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀನಿ. ಬಾತಿಗುಡ್ಡ ಮಾಡಿದ್ದೆ. ಬಾತಿಗುಡ್ಡ ಇದು ಕಂಪೇರ್ ಮಾಡಿದರೆ ಏನೂ ಅಲ್ಲೇ ಅಲ್ಲ. ಒಂದು 15% ಏನೂ ಅಲ್ಲ. ಅದು ಮೇಲೆ ಹೋಗ್ಬೇಕು, ಇನ್ನು ಈಗ ಹೋಗ್ಬೇಕಾ? ಇನ್ನು ಐತಾ ಈಗ ಹೋಗೋದು? ಇದೆ. ಇನ್ನು ಮುಗ್ದಿಲ್ವಾ? ಇಲ್ಲ, ಇನ್ನು 25 ನಿಮಿಷ ಬೇಕು ನಿಮಗೆ. ಇನ್ನು 25 ನಿಮಿಷ ಬೇಕು ನಿಮಗೆ. ನಮಗೆ ಬೇಡ, ನಿಮಗೆ ಬೇಕಾಗುತ್ತೆ. ನಾವು ತೇಗ್ತಿದ್ದೀವಿ, ಅದೇನೆ. ನೀವು ತೇಗ್ತಾನೆ ಇಲ್ಲ. ನಮ್ಗೆ ನಡೆದು ಸರ್ವಿಸ್ ಇದೆ. ಅಣ್ಣ, ನೀನೇ ವಾಪಸ್ ಕರ್ಕೊಂಡು ಹೋಗ್ಬೇಕು ನಮಗೆ. ಕತ್ಲಾಗೈತಿ, ದಾರಿ ಕಾಣ್ತಿಲ್ಲ. ನಾನು ಇದೇ ವ್ಯೂ ಪಾಯಿಂಟ್ ಅಂತ ಅಂದ್ಕೊಂಡಿದ್ದೆ. ಇದು ವ್ಯೂ ಪಾಯಿಂಟ್ ಅಲ್ಲ. ಈಗೇನು ಅಲ್ಲಿಂದ ಮೇಲೆ ಹತ್ತಿದಿಲ್ಲ, ಅಷ್ಟೇ ದೂರ ಹತ್ಬೇಕಿನ್ನು. ಅದು ಹತ್ತಿದ್ರೆ ನನಗೆ ವ್ಯೂ ಪಾಯಿಂಟ್ ಸಿಗುತ್ತೆ. ಕರ್ಷಿ ಗುಡ್ಡದ್ದು ಪೂರ್ತಿ ಕತ್ಲಾತು, ಎಂಥದ್ದು ಕಾಣಿಸ್ತಿಲ್ಲ. ಎಲ್ಲ ಅಲ್ಲೋಗ್ಬಿಟ್ರೆ ಆವಾಗಲೇ. ಫಾಗ್ ಇರೋದ್ರೆ ನಮಗೆ ಕೆಳಗಡೆ ಏನೂ ಡೀಪ್ ಕಾಣಿಸ್ತಾ ಇಲ್ಲ. ಆ್ಯಕ್ಚುಲಿ ನಾವು ತುಂಬ ಅಂದರೆ ತುಂಬ ಹೈಟ್ ಬಂದಿದ್ದೀವಿ ಈಗ, ಬಟ್ ಫಾಗ್ ಇರೋದ್ರಿಂದ ನಮಗೇನು ಕಾಣಿಸ್ತಿಲ್ಲ ಕೆಳಗೆ. ಅದು ಕಾಣಿಸಿದ್ರೆ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಬರೀ ಅಲ್ಲೇ ಕೆಳಗಡೆ ಅಷ್ಟೊಂದು ಕಾಣ್ತಿತ್ತಲ್ಲಿ. ಮತ್ತು ಇನ್ನೂ ಇಷ್ಟು ಮೇಲೆ ಬಂದಿದ್ದೀವಿ, ಇನ್ನೂ ಚೆನ್ನಾಗಿ ಕಾಣೋದು. ಬಟ್ ಮಳೆ ಸ್ಟಾರ್ಟ್ ಆಯ್ತಲ್ಲ, ಫಾಗ್ ಜಾಸ್ತಿ ಆಯಿತು. ಇದೇ ಲಾಸ್ಟಾ ಸ್ನೇಹಿತರೆ, ಕೊನೆಗೂ ನಾವು ಬಂದ್ವಿ ಕರುಷಿ ಗುಡ್ಡದ ಪೀಕ್ ಪಾಯಿಂಟ್ಗೆ. ಆ ಕಡೆಗೆ ಏನಿದೆ? ಜರಿ ಇದೆ, ಬಿದ್ದರೆ ಹೋದಂಗೆ. ಇದ್ರ ಮೇಲೆ ಬರಲಿಕ್ಕೆ ಇಲ್ಲ, ಏನು ಕಾಣಿಸೋದೇ ಇಲ್ಲ. ಅದೇ 10 ನಿಮಿಷ, ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ. 3 ಹೊತ್ತು ತಕ್ಷಣ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪವಾಗಿ ಕಾಣುತ್ತಲ್ಲ, ಅದೇ ದೇವಸ್ಥಾನ. ಕರುಷಿ ಗುಡ್ಡದ ಪೀಕ್ ಪಾಯಿಂಟ್ ಇದೆ ನೋಡಿ, ಲಾಸ್ಟ್ ಪಾಯಿಂಟ್ ಇದು. ಅದು ಆ ಕಡೆ ನೋಡಿದ್ರೆ ಡೀಪ್, ಅದು ಫುಲ್ಲು ಫಾಗ್ ಇದೆ, ಏನು ಕಾಣಿಸ್ತಾ ಇಲ್ಲ ಈಗ. ಅವ್ರು ಅದೇ ಹೇಳ್ತಿರೋದು. ಕಾಣಿಸುತ್ತಲ್ವ ನಮಗೆ? ಕಾಣಿಸುತ್ತೆ. ಒಂದು ಹಾಫ್ ಆನ್ ಅವರ್ ವೇಟ್ ಮಾಡಿದ್ರೆ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ, ಫುಲ್ಲು ಕಾಣುತ್ತೆ ಅಂತ ಕೆಳಗಡೆಗೆ. ಬಟ್ ನನಗೆ ಭಯ ಆಗ್ತಿದೆ ಹೋಗೋಕ್ಕೆ. ಗೈಡೆನ್ಸ್ ಇದ್ದಾರೆ ಅಂತ ಹೇಳಿ ನಾವು ಕರ್ಕೊಂಡು ಹೋಗ್ತೀವಿ. ನಮ್ಮ ಗೈಡೆನ್ಸ್ ಇದ್ದಾರೆ, ಅವರು ಜವಾಬ್ದಾರಿ ಮೇಲೆ ಬಂದಿದ್ದೀವಿ. ಇಲ್ಲ, ಸೀರಿಯಸ್ಲಿ ನೀರು ಮತ್ತೆ ಸ್ವಲ್ಪ ಡೀಪ್ ಅಂದ್ರೆ ನನಗೆ ಭಯ ಆಗುತ್ತೆ. ಇಲ್ಲಿ ಏನು ತೊಂದರೆ ಅಂತಿದೆ, ಅದಕ್ಕೆ ನಾನು ದೂರದಿಂದ ನಿಂತ್ಕೊಂಡು ಹಿಂಗೆ ವಿಡಿಯೋ ಮಾಡ್ತೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ನಿನ್ನೆಲ್ಲ ಬಂತಿರಲ್ಲ, ನಾವು ಹೋಗ್ಬೇಡಿ ಅಂದಷ್ಟು ಅಲ್ಲಿ ಹೋಗ್ತಾ ಇದ್ದಾರೆ ಕೆಲವರೆಲ್ಲ.
ಅದು ನಾವು ಡೇಂಜರ್ಸ್ ಅಲ್ವಾ ಅದು ನಮ್ಮ ಮೂರ್ಖತನ. ಅದೇ ಹೌದು. ಈಗ ಯಾರಾದ್ರೂ ನಮಗೆ ಬೇಡ ಅಂತ ಹೇಳಿದಾಗ ಬೇಡ ಅಂತ ಅನ್ಬೇಕು. ಹೌದು. ಸುಮ್ನೆ ಹೋಗ್ಬಾರ್ದು. ವಿಪರೀತ ಗಾಳಿ ಬರುತ್ತೆ ಇಲ್ಲಿ. ಇಷ್ಟೊತ್ತು ಗಾಳಿ ಇರ್ಲಿಲ್ಲ. ನೋಡಿ ಗಾಳಿ ಜಾಸ್ತಿ ಬಂತಲ್ಲ, ಗಾಳಿ ಸ್ಟಾರ್ಟ್ ಮೋಡ ಹೋಗುತ್ತೆ ಇವಾಗ, ಮುಂಜಾನೆ ಹೋಗುತ್ತೆ ಗಾಳಿ ನೂದ್ಕೊಂಡು ಹೋಗುತ್ತೆ. ಪದ್ಮಕುಮಾರ್ ಅಣ್ಣ ಅವರೇ ನನಗೆ ಸಾಥ್. ನಾನು ಬರಲ್ಲ ಅಂತ ಇಲ್ಲಿ ಕುಂತಿದ್ದೆ ನೋಡಿ, ಬ್ಯಾಗ್ ಶೀಟ್ ಮೇಲೆ ಕುಂತಿದ್ದೇನೆ. ಏನಾಗಲ್ಲ ಬರ್ರಿ ಅಂತ ಕರ್ಕೊಂಬಂದಿದ್ದಾರೆ. ಹೋಗ್ಬೇಕಲ್ಲ ಇನ್ನು ಸ್ವಲ್ಪ. ಇನ್ನೊಂದು ಸ್ವಲ್ಪ ವೇಟ್ ಮಾಡಿ, ಬಂದಿದೆ ಅಲ್ವಾ. ಈ ಕಡೆಗಾದ್ರೆ ನಮಗೆ ಸ್ವಲ್ಪ ಹಿಂಗಿದೆ, ಈ ಕಡೆಗೇನು ಅಷ್ಟು ಪ್ರಾಬ್ಲಮ್ ಇಲ್ಲ ಅಲ್ಲ, ನಾವು ಹತ್ಕೊಂಬಂದ್ವಲ್ಲ. ಅಲ್ಲಿ ಏನಿಲ್ಲ, ಅಲ್ಲಿ ಆರಾಮ್ ಬರ್ಬೋದು. ಹಿಂಗೆ ಸ್ವಲ್ಪ ಸ್ಲೈಟ್ ಆಗಿದೆ. ನಿನ್ನೆ ಮೊನ್ನೆ ಬಂದಿದ್ರು ಒಬ್ಬೊಬ್ರು. ಇಲ್ಲಿ ಪೂರ್ತಿ ಒಂದೇ ಸಲಿಗೆ ಡೀಪ್ ಇದೆ. ಇಲ್ಲಿ ನೋಡೋಣ, ಅದು ಸ್ವಲ್ಪ ಗಾಳಿಗೆಲ್ಲ ಹೋಗ್ಬೇಕು. ಹೋದ್ಮೇಲೆ ನಮಗೆ ಏನು ಕರೆಕ್ಟ್ ಆದ ವ್ಯೂ ಸಿಗುತ್ತೆ. ಇಲ್ಲಿ ಏನ್ ಕಾಣಿಸುತ್ತೆ ಇಲ್ಲಿ ನಮಗೆ ಮೇನ್ ವ್ಯೂ ಇಂದ? ಗುಡ್ಡಗಳೇ ಕಾಣಿಸುತ್ತೆ, ಗುಡ್ಡ ಕಾಡು. ದೇವಸ್ಥಾನ ಅಂದ್ರಲ್ಲ, ಹೋರ್ನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಕಾಣುತ್ತೆ. ಓಕೆ, ಸ್ವಲ್ಪ ಹೊತ್ತು ಬಿಸಿಲು ಬಿದ್ದಿದೆ. ನೋಡೆಲ್ಲ ಹೋಗ್ತಾ ಇದೆ. ಕುಮಾರಣ್ಣ, ಅಯ್ಯೋ ಮತ್ತೋಯ್ತು. ಇಲ್ಲ ಬರುತ್ತೆ, ಯಾಕೆ ಸ್ವಲ್ಪ ಹೊತ್ತು ಇಷ್ಟೊತ್ತೆ ವೇಟ್ ಮಾಡಿದೀವಿ. ಅದೇ ಅಲ್ಲೇ ಅಲ್ವಾ ನಾವು ಇಳ್ದಿದ್ದು ಬಸ್? ಅದ ಕೆಂಪಂಚ್ ಕಾಣ್ತಿದೆ ಅಲ್ಲ? ಹೌದಣ್ಣ. ಕ್ಲಿಯರ್ ಆಗ್ತಾ ಇದೆ ಸ್ವಲ್ಪ. ಮೇಲುಂಟಲ್ಲ, ಮೇಲೆ ಎಲ್ಲ ಕೆಳಗೆ ಬರ್ತಾ ಇದೆಯಲ್ಲ, ಕೆಳಗೆ ಬಂದು ಈಗ ಹೋಗ್ತಾ ಇದೆ. ಕಾಣಿಸ್ತಾ ಇದೆ ನೋಡಿ. ಇವಾಗ ನೋಡಿ, ಕರುಷಿ ಗುಡ್ಡ ಪೀಕ್ ಮೇಲಿಂದ ಹೆಂಗ್ ಕಾಣಿಸ್ತಿದೆ ನೋಡಿ ಕೆಳಗಡೆಗೆ. ನೆಕ್ಸ್ಟ್ ಲೆವೆಲ್ ಇದೆ. ಹಂಗೆ ಬನ್ನಿ ಅಲ್ಲ, ನಾ ಹೇಳ್ದೆ ಅಣ್ಣ ಬನ್ನಿ, ನೀವೇನ್ ತೊಂದ್ರೆ ಬನ್ನಿ, ಮುಂದೆ ಬನ್ನಿ. ಇಲ್ಲ ಏನ್ ತೊಂದ್ರೆ ಬನ್ನಿ, ಅಲ್ಲ ಇಲ್ಲಿವರೆಗೆ ಬನ್ನಿ, ನಾವು ಹಿಡ್ಕೊಂಡಿರ್ತೀವಿ, ನಿಮ್ಗೆ ಏನಾಗಲ್ಲ ಬನ್ನಿ. ಅಲ್ಲ ಇಲ್ಲ ಭಯ ನೀ ಯಾಕೆ ಭಯ ಪಡ್ಕೊಂತೀರಿ, ನಾವು ಇದ್ದೇವೆ ಅಷ್ಟೇ. ಹೋಯ್ತದ ಮತ್ತೆ. ಅಯ್ಯೋ ಹೋಗುತ್ತೆ ನೋಡಿ. ಈ ಸಲ ಕಾಫಿ ಎಸ್ಟೇಟ್ಗಳಿವೆ. ಸುಮ್ಮನೆ ಜಿಮ್ಮಿಗೆ ಹೋಗ್ತೀನಿ ಅಷ್ಟೇ. ಈಗ ನೀವು ಸ್ವಲ್ಪ ನಿಜವಾಗ್ಲೂ ಕೆಲವು ವಿಚಾರ ನಿಜಾನ ಒಪ್ಕೋಬೇಕು. ನೀನು ಕ್ಲೀನ್ ಆಗುತ್ತೆ ಅಣ್ಣ, ಸುಮ್ಮನೆ ಯಾಕೆ ಇದು ಮಾಡ್ತೀರಾ? ಬೇರೆ ತೆಗುಟ್ಟೆ ನೆಕ್ಸ್ಟ್ ಇನ್ನೊಮ್ಮೆ ಬನ್ನಿ. ಇವತ್ತು ಬೇಡ, ಇನ್ನು ಬಿಡಲ್ಲ, 11 ಗಂಟೆ ಲಾಸ್ಟ್. ಅಲ್ಲ ಬೇರೆ ತೆಗುಡ್ಡ ಈ ಕಡೆ ಆಯ್ತಣ್ಣ, ಈ ಕಡೆ. ಗಾಳಿ ಗುಡ್ಡ ಆ ಕಡೆ ಆಯ್ತು, ಆನೆ ಗುಡ್ಡ ಈ ಕಡೆ ಕಾಣಿಸುತ್ತಾ, ಇಲ್ಲಿ ಎಲ್ಲ ಕಾಣಿಸ್ತದೆ. ಅದು ಸ್ವಲ್ಪ ಕ್ಲಿಯರ್ ಆದ್ರೆ ಕ್ಲಿಯರ್ ಆಗಬೇಕು. ಬೇರೆ ತೆಗುಡ್ಡ ನಿಮ್ಮನ್ನು 1 ಗಂಟೆ ಟೈಮ್ ಕಾಯ್ಬೇಕಾಗುತ್ತೆ, ಫುಲ್ ಇದೆ. ನೋಡಿ ಬನ್ನಿ ಅಣ್ಣ, ನೋಡಿ ಇದು ಇಲ್ಲಿ ಬನ್ನಿ. ನಾವೇನ್ ನಿಮ್ಮನ್ನ ಕೆಳಗೆ ಬೆಳಕ್ ಬಿಡಲ್ಲ, ಬನ್ನಿ ನೀವು ಗಟ್ಟಿಗೆ ನಿಂತ್ಕೊಳ್ಳಿ, ಬನ್ನಿ, ಹಾಗೇನೆ ಆಗಲ್ಲಣ್ಣ. ಕ್ರೇಜಿ ಅಣ್ಣ, ಏನ್ ಸಕ್ಕತ್ತಾಗೈತೆ ಅಣ್ಣ ಇದು ಪೀಕ್. ಈ ಕಡೆ ಎಲ್ಲ ಕಾಡು, ಆ ಕಡೆ ಎಲ್ಲ ಮನೆಗಳಿದಾವೆ, ತೋಟ ಇದೆ, ಕಾಫಿ ತೋಟ ಇದ್ದಾವಲ್ಲ, ಮಧ್ಯೆ ಮನೆಗಳಿದಾವೆ, ಕಾಡು. It's not a game, it's a rich thing.